ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಟೇಬಲ್ ಕುಟ್ಟಿ ಮಾತನಾಡಿದ್ದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾದ ಘಟನೆ ಮೈಸೂರಲ್ಲಿ ನಡೆದಿದೆ. ಟಿ ನರಸೀಪುರ ತಾಲೂಕಿನ ಗರ್ಗೇಶ್ವರಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಮಹಿಳೆಯ ಬಾಯಿ ಮುಚ್ಚಿಸಿ ಸಿದ್ದರಾಮಯ್ಯ ಕೋಪತಾಪ ಪ್ರದರ್ಶಿಸಿದ್ರು. ಕ್ಷೇತ್ರದ ಶಾಸಕ ಡಾಕ್ಟರ್ ಯತೀಂದ್ರ ವಿರುದ್ಧ ದೂರು ನೀಡೋಕೆ ಬಂದಿದ್ದ ಮಹಿಳೆಗೆ ನನ್ನ ಮುಂದೆಯೇ ಟೇಬಲ್ ಕುಟ್ಟಿ ಮಾತನಾಡ್ತಾ ಇದೀಯಾ ಅಂತ ಸಮಸ್ಯೆ ಕೇಳ್ತಾ ಇದ್ದ ಮಹಿಳೆಯಿಂದ ಮೈಕ್ ಕಿತ್ಕೊಂಡು ಸಿಡಿಮಿಡಿಗೊಂಡ್ರು. ನಮ್ಗೆ ಮುಂದ್ಗಡೆ ನೀವು ಸೇರ್ಸಿಲ್ಲ. ಇವಾಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಷ್ಟು ಅಡ್ವೊಕೇಟ್ ಆಫೀಸೇ ಇಲ್ಲ. ನಮ್ಗೆ ಜನಗಳಿಗೆ ಸಖತ್ ನೋವು ಕೊಡ್ತಾ ಇದ್ದಾರೆ. ಒಂದು ಭೌತಿಕ ಖಾತೆ ಆದ್ರೆ 4 ವರ್ಷ ಆದ್ರೂ ಒಂದ್ ಸೈನ್ ಮಾಡಕ್ಕೆ ಅವ್ರಿಗೆ ಸೈನ್ಗೆ ಹೋಗ್ಬೇಕು. ಸೈನ್ ಕಂಪ್ಯೂಟರ್ ಇವ್ರ ತಕ್ಕೋರ ಅವ್ರ ಕಡಿಸಬೇಕಾದ್ರೆ 1 ತಿಂಗಳು 2 ತಿಂಗಳು ಬೇಕು. ಇನ್ನು ಇದಾದ ಬಳಿಕ ಸಿದ್ದರಾಮಯ್ಯ ಟ್ವಿಟರ್ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ. ಸಭೆಯಲ್ಲಿ ಕಾರ್ಯಕರ್ತೆಯೊಬ್ಬರ ಭಾಷಣ ನಿಲ್ಲಿಸೋಕೆ ಹೋದಾಗ ಆಕಸ್ಮಿಕವಾಗಿ ಘಟನೆ ನಡೆದಿದೆ. ಇದರಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ. ಆ ಕಾರ್ಯಕರ್ತೆ ನನ್ನ ಸಹೋದರಿ ಸಮಾನ ಅಂತ ಟ್ವಿಟರ್ ಮೂಲಕ ಸ್ಪಷ್ಟನೆ ನೀಡಿದ್ರು. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರೋ ಮಹಿಳೆ ಜಮಲಾ, ನನ್ನದೇ ತಪ್ಪು, ಸಿದ್ದರಾಮಯ್ಯ ದೊಡ್ಡವರು ಅಂತ ಕ್ಷಮೆ ಕೇಳಿದ್ದಾರೆ. ಮೈಸೂರು ಪ್ರತಿನಿಧಿ ಸುರೇಶ್ ಕಾರ್ಯಕರ್ತೆ ಜಮಲಾ ಜೊತೆ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕೋಪ ಮಾಡ್ಕೊಂಡಿದ್ರು, ಆದ್ರೆ ಆ ಕೋಪ ನಾನು ಅವರ ಮಗಳಾಗಿ ಆ ಕೋಪನ ಮಾಡ್ಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಆ ಮಹಿಳೆ ಹೇಳ್ತಾ ಇದ್ದಾರೆ. ಸ್ವತಃ ಮಹಿಳೆ ಈಗ ನನ್ನ ಜೊತೆ ಇದ್ದಾರೆ, ಏನ್ ಮಾತಾಡ್ತಾರೆ ಅಂತೇಳಿ ಈಗ ಅವ್ರ ಜೊತೆಗೆ ಮಾತಾಡ್ತೀನಿ. ಮೇಡಮ್, ಈಗಾಗಲೇ ಸಿದ್ದರಾಮಯ್ಯ ಅವರು ಕೋಪ ಮಾಡ್ಕೊಂಡ್ರು, ನೀವು ಅವ್ರು ನನ್ನ ತಂದೆ ಸಮಾನ, ಆ ರೀತಿ ಏನೂ ಆಗಿಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ರಿ. ಆಕ್ಚುಲಿ ಏನಾಯ್ತು ಮೇಡಮ್? ರಿಯಲ್ ಆಗಿ ಏನಾಯ್ತು? ಏನೂ ಆಗಿಲ್ಲ ಸರ್, ಏನೂ ಆಗಿಲ್ಲ. ನಾನು ಅವ್ರು ಬಂದ್ರು, ನನ್ನ ಕೆಲಸ ಇತ್ತು. ಯಾಕಂದ್ರೆ 10 ನಿಮಿಷ ಅವ್ರು ಕೂತ್ಕೊಳ್ಳೋದು, ಸರ್ ಸ್ವಲ್ಪ ತಹಸೀಲ್ದಾರ್ ಚೇಂಬರ್ಲಿ ಸ್ವಲ್ಪ ಮಾತಾಡಿ ಸರ್, ನನ್ನದು ಈ ಥರ ಕೆಲಸ ಆಗಿಲ್ಲ ಅಂತ ಹೇಳಿದ್ರು. ಇನ್ನೊಬ್ರು ಆದ್ರು. ಇನ್ನು ನಾನು ಮೂವ್ ಮಾಡಕ್ ಹೋದೆ, ನಾನು ಸ್ವಲ್ಪ ಹಿಡ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಮಾತಾಡೋದು, ನೀನು ಮಾತಾಡ್ತೀಯ ಕೊಡು ಅಂದ್ಬಿಟ್ಟು ಮೈ ಕೇಳ್ಕೊಬಿಟ್ರು. ಅಷ್ಟೇ ಬಿಟ್ರೆ ಆಮೇಲೆ ಪುನಃ ನಾನು ಎದ್ದೇಳೋದು, ಸರ್ ಅದು ಅಂದ್ರೆ ಕೂತ್ಕೋ. ಯಾಕಂದ್ರೆ ನಾನು ಅವರು ಸಖತ್ ಫ್ರೆಂಡ್ಲಿ ಆಗಿದ್ದೀವಿ. ಅವರು ನನ್ನ ತಂದೆ ಸಮಾನ, ನಾನು ಅವ್ರ ಮಗಳ ಸಮಾನ. ಇವತ್ತು ನನಗೆ ಬೇಜಾರು ಮಾಡಿದ್ದಾರೆ ಅಂತ ನೀವು ಮೀಡಿಯಾ ಅವ್ರು ಮಾಡ್ಕೊಂಡಿರೋದು. ನಾನು ಯಾರಿಗಾದ್ರೂ ಬೇಜಾರಾಗಿದೆ ಅಂತ ನಾನು ಹೇಳಿದ್ದೀನ? ದಯವಿಟ್ಟು ದೇವ್ರಿಗಾಗಿ ಇಷ್ಟಿಗೆ ನಿಲ್ಲಿಸಿ. ನೀವು ನಮ್ಮ ಸಾಹೇಬ್ರಿಗೆ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಅವರು ಪಾಪ ಬೇಜಾರು ಮಾಡ್ಕೊಂಡು ನನ್ನಿಂದ. ದಯವಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿಗಳೇ ನನಗೆ ಕ್ಷಮಿಸಿ. ನೀವು ದೇವ್ರಿಗೆ ನಿಮ್ಮ ಮೇಲೆ ನನಗೆ ಏನೂ ಕೋಪ ಇಲ್ಲ. ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ನಾನು ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ದೇವ್ರಿಗಾಗಿ ಮೀಡಿಯಾ ಅವರು ಈ ಸೆರಗು ವಿಷಯದಲ್ಲಿ ನೀವು ಎಳೆದು ಅದೇ ಗಳಗಳಿಗೆ ಯಾಕೆ ತೋರಿಸ್ತೀರಾ? ಅದು ಮೈಕ್ಲಿ ಅದು ಸೆರಗು ಬಂದಿರೋದು, ಅದು ಅಷ್ಟಕ್ಕೆ ನೀವು ದೇವ್ರಿಗಾಗಿ ನಿಲ್ಸಿ. ನಿಮ್ಮ ಮತ್ತೆ ಸಿದ್ದರಾಮಯ್ಯ ಸರ್ ಅವರ ಒಂದು ಒಡನಾಡ ಪ್ರೀತಿ ವಿಶ್ವಾಸ ಯಾವ ರೀತಿ ಇದೆ? ಸಖತ್ತು, ಇನ್ನೂ ಸ್ವಲ್ಪ ಜಾಸ್ತಿ. ಇವಾಗ ಅವ್ರು ಯಾವಾಗ ಬರ್ತಾರೆ ಆ ಪಕ್ಕದಲ್ಲಿ ಕೂತಿರ್ತೀನಿ, ದೂರ ಇಲ್ಲ, ಅವ್ರ ಪಕ್ಕದಲ್ಲಿ ಕೂತಿರ್ತೀನಿ, ನುಗ್ತೀನಿ. ನನ್ಗೆ ಒಂಚೂರು ಅವ್ರ ಮೇಲೆ ಕೋಪ ಇಲ್ಲ, ಅವ್ರಿಗೆ ನನ್ನ ಮೇಲೆ ಕೋಪ ಇಲ್ಲ. ಸೊ ಇದಿಷ್ಟು ಆ ಕ್ಲಾರಿಫಿಕೇಶನ್ ಜಮಾಲ ಅವ್ರದ್ದು. ಯಾಕೆಂತಂದ್ರೆ ಈಗಾಗಲೇ ಕ್ಲಾರಿಫಿಕೇಶನ್ ನಮ್ಮ ಒಂದು ತಂದೆಯ ಸಮಾನವಾಗಿ ನನಗೆ ಆ ರೀತಿಯಾಗಿ ಒಂದು ಬೈದಿರುವಂತದ್ದು, ಹೊಡಿತಿರುವಂತ ಅಧಿಕಾರನೂ ಕೂಡ ಅವ್ರಿಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಘಟನೆಗಳು ಆಗಿಲ್ಲ. ಎಲ್ಲವೂ ಕೂಡ ಪ್ರೀತಿ ವಿಶ್ವಾಸದಲ್ಲಾಗಿರುವಂತಹ ಮಾತುಗಳು ಅನ್ನೋ ಒಂದು ಮಾತುಗಳನ್ನ TV5ಗೆ ಜಮಾಲಾರ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುರೇಶ್, TV5 ಮೈಸೂರು.